ಹಲೋ ಫ್ರೆಂಡ್ಸ್, ಭಾಳ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಹಳ ಮುಖ್ಯವಾದಂಥ ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೇನೆ. ಭಾಳ ಸ್ಟಡಿ ಮಾಡಿ ಈ ವಿಡಿಯೋನ ರೆಡಿ ಮಾಡಿದ್ದೇನೆ. ಅದಕ್ಕಾಗಿ ಇದಕ್ಕೊಂದು ಲೈಕನ್ನು ಕೊಡಲೇಬೇಕು. ನೀವು ಎಕ್ಸಾಮ್ ಸಮೀಪಕ್ಕೆ ಬಂತು ಅಂದರೆ ಇಡೀ ಬುಕ್ಕನ್ನು ಓದುವಂಥ ಅವಶ್ಯಕತೆ ಇರುವುದಿಲ್ಲ. ನೀವು ಟೈಟಲ್ ಮತ್ತು ಥಂಬ್ನೇಲ್ನಲ್ಲಿ ನೋಡಿ ಈ ವಿಡಿಯೋದಲ್ಲಿ ಏನನ್ನ ಹೇಳಲಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಅಂದರೆ ನೋಟ್ಸನ್ನು ಹೇಗೆ ರೆಡಿ ಮಾಡುವುದು, ನೋಟ್ಸನ್ನು ರೆಡಿ ಮಾಡಬೇಕಂದ್ರೆ ಯಾವ್ಯಾವ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಏತಕ್ಕಾಗಿ ಮತ್ತು ಈ ನೋಟ್ಸ್ಗಳನ್ನು ರೆಡಿ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದರಿಂದ ಕೊನೆವರೆಗೂ ಎಲ್ಲಿ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ನೋಟ್ಸನ್ನು ಬರೆಯುವುದು ಅಂತಂದರೆ ಒಂದು ಪೇಜನ್ನು ಅಥವಾ ಒಂದು ಪ್ಯಾರಾಗ್ರಾಫನ್ನು ಓದಿ ಬರೆಯುವಂಥದ್ದು ಕೆಲವು ವಿದ್ಯಾರ್ಥಿಗಳ ಒಂದು ರೂಢಿ. ಆದರೆ ಇದು ಸರಿ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ವಿಷಯ ಪೂರ್ತಿ ಅರ್ಥ ಆಗದೆ ನೋಟ್ಸನ್ನು ಬರೀಲಿಕ್ಕೆ ಹೋದರೆ ಏನು ಬರಿಬೇಕು ಅಂತ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನೀವು ಒಂದು ಪೇಜನ್ನು ಅಥವಾ ಒಂದು ಪ್ಯಾರಾಗ್ರಾಫನ್ನು ನೋಡಿ ನೋಟ್ಸನ್ನು ಬರೆಯುವಂಥ ಒಂದು ರೂಢಿ ಇದ್ದರೆ ಅದನ್ನ ಬಿಟ್ಬಿಡಿ. ನೀವು ನೋಟ್ಸ್ ಬರಿಬೇಕಂದ್ರೆ ಆ ಇಡೀ ಚಾಪ್ಟರ್ನ ಪೂರ್ತಿ ಅಧ್ಯಯನ ಮಾಡಬೇಕು, ಒಮ್ಮೆ ಓದಬೇಕು ಅಥವಾ 2 ಬಾರಿ ಓದಿ ಆದ್ರೂ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಆದ ನಂತರ ನೀವು ನೋಟ್ಸ್ ಅನ್ನ ಬರೀಲಿಕ್ಕೆ ಕುಂತ್ರೆ ನೀವು ಸರಿಯಾಗಿ ಬರೀತೀರಿ ಅಂತ ಹೇಳ್ಬಹುದು. ಕೇವಲ ಒಂದು ಪೇಜ್ ಅನ್ನ ಅಥವಾ ಒಂದು ಪ್ಯಾರಾಗ್ರಾಫ್ ಅನ್ನ ನೋಡಿ ನೀವು ನೋಟ್ಸ್ ಅನ್ನ ಬರೀಲಿಕ್ಕೆ ಹೋದ್ರೆ ನೀವು ಸರಿಯಾಗಿ ಅದನ್ನ ಬರುವುದಿಲ್ಲ. ಯಾಕಂದ್ರೆ ಅದು ಆ ಚಾಪ್ಟರ್ ಏನು ಹೇಳ್ತಾ ಇದೆ, ಅದರ ವಿಷಯ ವಸ್ತು ಏನು ಅಂತ ಗೊತ್ತಾಗದೆ ನೋಟ್ಸ್ ಅನ್ನ ಬರೆಯುವುದು ಅಷ್ಟು ಸಮರ್ಪಕವಾಗಿ ಆಗುವುದಿಲ್ಲ. ಅದಕ್ಕಾಗಿ ನೀವು ಮೊದಲು ಚಾಪ್ಟರ್ನ ಲೆಸನ್ನ ಪೂರ್ತಿ ಓದಿ, ಒಂದ್ಬಿಟ್ಟು 2 ಬಾರಿ ಓದಿ ಅರ್ಥ ಮಾಡ್ಕೊಳ್ಳಿ ಮತ್ತು ನಂತರ ನೋಟ್ಸ್ ಅನ್ನ ಬರೀಲಿಕ್ಕೆ ನೀವು ಶುರು ಮಾಡೋದು ಒಳ್ಳೆಯದು. ಈಗ ಪ್ರತಿಯೊಬ್ಬ ವಿದ್ಯಾರ್ಥಿ ಮೊಬೈಲ್ನ ಮತ್ತು ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇದ್ದಾರೆ. ಅವರು ಪ್ರತಿಯೊಂದು ಬುಕ್ಕನ್ನು ಪ್ರತಿಯೊಂದು ನೋಟ್ಸನ್ನು ಮೊಬೈಲ್ನಲ್ಲಿ ಅಥವಾ ಒಂದು ಲ್ಯಾಪ್ಟಾಪ್ನಲ್ಲಿ ಓದೋದನ್ನು ನಾವು ನೋಡ್ತಾ ಇದ್ದೀವಿ. ಅವರು ಅದೇ ರೀತಿ ತಾವು ಬರೆಯುವಂಥ ನೋಟ್ಸನ್ನು ಏನೋ ಒಂದು ಮೊಬೈಲ್ನಲ್ಲಿ ಅಥವಾ ಒಂದು ಲ್ಯಾಪ್ಟಾಪಲ್ಲಿ ಬರೆಯುವಂಥ ರೂಢಿಯನ್ನು ಸಹಿತ ಈಗ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಇದು ಸರಿಯಾದ ವಿಧಾನ ಅಲ್ಲ. ಯಾಕಂದರೆ ನೀವು ಮೊಬೈಲ್ನಲ್ಲಿ ಅಥವಾ ಒಂದು ಲ್ಯಾಪ್ಟಾಪ್ ನಲ್ಲಿ ಅವನ್ನ ಟೈಪ್ ಮಾಡ್ತಾ ಹೋದ್ರೆ ನಿಮ್ಗೆ ಅದನ್ನ ಬರೆದಂತ ಅನುಭವ ಸಿಗುವುದಿಲ್ಲ. ಯಾಕಂದ್ರೆ ಎಕ್ಸಾಮ್ ನಲ್ಲಿ ನೀವು ಬರಿಬೇಕಾದದ್ದು ಟೈಪ್ ಮಾಡುವಂತದ್ದಲ್ಲ, ನೀವು ಅಲ್ಲಿ ಕೂಡ ಬರೀಬೇಕು. ಅಲ್ಲಿ ಬರಿಬೇಕು ಅಂತಂದ್ರೆ ನಿಮ್ಗೆ ಅದರ ಅನುಭವ ಮೊದಲೇ ಇರಬೇಕು. ಅಂದ್ರೆ ನೀವು ಈಗಲೇ ಅದನ್ನ ಬರೆಯುವಂತ ರೂಢಿಯನ್ನ ಮಾಡಿಕೊಳ್ಬೇಕು. ಆದ್ದರಿಂದ ನೀವು ಬುಕ್ ಅಲ್ಲಿ ಅದನ್ನ ಬರೆಯುವಂತ ರೂಢಿಯನ್ನ ಮಾಡಿಕೊಳ್ಬೇಕು. ಮತ್ತು ಅದನ್ನ ಬರೆಯೋದ್ರಿಂದ ನಿಮ್ಗೆ 10 ಬಾರಿ ಓದಿದರ ಸಮನಾಗಿ ನಿಮಗೆ ನೆನಪಲ್ಲಿ ಇರುವಂತದ್ದು. ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡಿದರೆ ನಿಮಗೆ ಅದು ನೆನಪಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬರೆಯುವಂತ ರೂಢಿಯನ್ನ ಮಾಡಿಕೊಳ್ಳಿ. ನೀವು ನೋಟ್ಸ್ ಅನ್ನ ಬರಿಬೇಕು ಅಂತಂದ್ರೆ ಬೇರೆ ಬೇರೆ ಕಲರ್ ಪೆನ್ಗಳನ್ನ ಯೂಸ್ ಮಾಡಿ ಡೆಕೋರೇಟ್ ಮಾಡಿ ಬರೆಯುವುದು ಅಂತಂದ್ರೆ ಅದು ತಪ್ಪು ಅಂತ ಹೇಳ್ಬಹುದು. ಯಾಕಂದ್ರೆ ನೀವು ಅದನ್ನ ಸುಂದರವಾಗಿ ಬರೆಯಲಿಕ್ಕೆ ಅಥವಾ ಯಾರಿಗಾದ್ರೂ ತೋರಿಸಲಿಕ್ಕೆ, ಯಾರಿಂದಾದ್ರೂ ಅಪ್ರಿಸಿಯೇಷನ್ ಅಥವಾ ಶಬಾಷ್ಗಿರಿ ಪಡೆಯಲಿಕ್ಕೆ ಅಲ್ಲ. ಅದು ನಿಮಗೆ ಅರ್ಥ ಆಗುವಂತೆ ಎಕ್ಸಾಮ್ ಸಮೀಪಕ್ಕೆ ಬಂದಾಗ ನೀವು ಅದನ್ನ ರಿವಿಷನ್ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು ಅಂತ ನೋಟ್ಸ್ ಅನ್ನ ಬರೆಯುವಂತದ್ದು. ಅದಕ್ಕಾಗಿ ಅವು ನಿಮಗೆ ಅರ್ಥ ಆಗುವಂತಿದ್ದರೆ ಸಾಕು. ನಿಮ್ಗೆ ಅರ್ಥ ಆಗುವಂತಿದ್ದರೆ ಸಾಕು. ಬೇರೆಯವರಿಗೆ ಅರ್ಥ ಆಗುವಂತ ಅವಶ್ಯಕತೆ ಇರುವುದಿಲ್ಲ. ಅವನ್ನ ಡೆಕೋರೇಟ್ ಮಾಡಿ ಅವನನ್ನ ಸುಂದರವಾಗಿ ಕಾಣುವಂತೆ ಬರೆಯುವುದು ಅದು ಸರಿಯಲ್ಲ. ಅದು ಕೇವಲ ನಿಮ್ಗೆ ಅರ್ಥ ಆಗುವಂತಿದ್ದರೆ ಸಾಕು. ಇನ್ನೊಬ್ಬರಿಗೆ ಅರ್ಥ ಆಗುವಂತ ಅವಶ್ಯಕತೆ ಬರುವುದೇ ಇಲ್ಲ. ಅದಕ್ಕಾಗಿ ನೀವು ಅದನ್ನ ಸುಂದರವಾಗಿ ಬರಿಬೇಕು, ಚೆಂದಾಗಿ ಬರಬೇಕು, ಡೆಕೋರೇಟ್ ಮಾಡಬೇಕು, ಕಲರ್ ಪೆನ್ಗಳನ್ನ ಯೂಸ್ ಮಾಡಿ ಅಟ್ರಾಕ್ಷನ್ ಬರುವ ಹಾಗೆ ಬರಿಬೇಕು ಅಂತ ಅಂದುಕೊಂಡಿದ್ರೆ ಈಗಲೇ ಅದನ್ನ ಬಿಟ್ಟು ಮತ್ತು ಅವು ನಿಮಗೆ ಅರ್ಥ ಆಗುವಂತೆ ಇದ್ದರೆ ಸಾಕು. ಮತ್ತು ನೀವು ನೋಟ್ಸ್ ಅನ್ನ ಬರೆಯುವಾಗ ಬೇರೆಯವರ ಬರೆದಂತ ನೋಟ್ಸ್ ಗಳನ್ನ ರೆಫರ್ ಮಾಡಿ ಬರೆಯುವಂತ ಒಂದು ಹವ್ಯಾಸವನ್ನ ಇದ್ರೆ ಅದನ್ನ ಸಹಿತ ನೀವು ಬಿಡುವುದು ಒಳ್ಳೆಯದು. ಯಾಕಂದ್ರೆ ಇನ್ನೊಬ್ಬರ ನೋಟ್ಸ್ ಅನ್ನ ನೋಡಿ ನೀವು ಬರೆದರೆ ಅದರಿಂದ ನಿಮ್ಗೇನು ಉಪಯೋಗ ಆಗುವಂತದ್ದಲ್ಲ. ಯಾಕಂದ್ರೆ ಇಡೀ ಬುಕ್ ಅನ್ನ ಇಡೀ ಲೆಸನ್ ಅನ್ನ ಓದಿ ಅದನ್ನ ಅರ್ಥೈಸಿಕೊಂಡು ನೀವು ನೋಟ್ಸ್ ಅನ್ನ ಬರೆದರೆ ನಿಮ್ಗೆ ಆ ವಿಷಯ ಅರ್ಥ ಆಗುವಂತದ್ದು ಮತ್ತು ನೆನಪಲ್ಲಿ ಕೂಡ ಇರುವಂತದ್ದು. ಆದ್ರೆ ಇನ್ನೊಬ್ಬರು ಬರೆದಂತ ನೋಟ್ಸ್
ಅನ್ನ ನೀವು ಬರೆದರೆ ಬರೀ ಕಾಪಿ ಮಾಡದಂತೆ ಆಗುತ್ತದೆ ಹೊರತು ಅದರಿಂದ ನಿಮಗೆ ವಿಷಯ ಸಂಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಇನ್ನೊಬ್ಬರ ನೋಟ್ಸ್ ಅನ್ನ ರೆಫರ್ ಮಾಡಿ, ಇನ್ನೊಬ್ಬರ ನೋಟ್ಸ್ ಅನ್ನ ನೋಡಿಕೊಂಡು ಬರೆಯುವಂತ ಒಂದು ರೂಢಿಯನ್ನ ಬಿಟ್ಟು ಬಿಡುವುದು ಒಳ್ಳೆಯದು. ನೀವೇ ಓದ್ಕೊಳ್ಳಿ ಮತ್ತು ನಿಮಗೆ ಅರ್ಥೈಸಿಕೊಂಡು ನಿಮಗೆ ಯಾವ ರೀತಿ ಬರಿಬೇಕನ್ಸುತ್ತೋ ಆ ರೀತಿ ಬರೆಯಿರಿ. ನಿಮಗೆ ಯಾವ ರೀತಿ ಬರೆದರೆ ಯಾವ ರೀತಿ ನಿಮಗೆ ಅರ್ಥ ಆಗುತ್ತೆ ಮತ್ತು ಸಂಕ್ಷಿಪ್ತವಾಗಿ ಇಡೀ ಅದೇನು ಬುಕ್ ಅಲ್ಲಿ ಇರುವಂತದನ್ನ ಎಲ್ಲವನ್ನ ಬರೆಯುವಂತದ್ದಲ್ಲ. ನಿಮಗೆ ಅರ್ಥ ಆಗುವ ಹಾಗೆ ಏನು ಕೀವರ್ಡ್ಸ್ ಅಂತ ಇರ್ತಾವಲ್ಲ ಅವುಗಳನ್ನ ಯೂಸ್ ಮಾಡಿ ಕೆಲವು ಸೆಂಟೆನ್ಸ್ ಗಳನ್ನ ಬರೆದು ನೋಟ್ಸ್ ಗಳನ್ನ ಬರೆಯುವುದು ಒಂದು ವಿಚಾರವನ್ನ ನೀವು ರೂಢಿ ಮಾಡಿಕೊಂಡ್ರೆ ಸಾಕು. ಇನ್ನೊಬ್ಬರ ನೋಟ್ಸ್ ಅನ್ನ ನೀವು ರೆಫರ್ ಮಾಡುವುದು, ಓದುವುದು ಅಥವಾ ನೋಡಿ ಬರೆಯುವಂತ ಒಂದು ರೂಢಿ ಇದ್ರೆ ಅವನ್ನ ಈಗಲೇ ಬಿಟ್ಟು ಬಿಡಿ. ಇನ್ನು ಕೊನೆಯದಾಗಿ ಒಂದು ಲೆಸನ್ನ ನೋಟ್ಸ್ ಬರುವಂತ ಒಂದು ಕೆಲಸವನ್ನ ನೀವು ಮುಗಿಸಿ ನಂತರ ಅದೇ ಪೇಜಲ್ಲಿ ಅಥವಾ ಮುಂದಿನ ಪೇಜಲ್ಲಿ ಮತ್ತೊಂದು ಲೆಸನ್ನ ನೋಟ್ಸ್ ಅನ್ನ ಬರುವುದನ್ನು ನೀವು ಮಾಡಬಾರ್ದು. ಯಾಕಂದ್ರೆ ಮೊದಲೇ ಚಾಪ್ಟರ್ನ ನೋಟ್ಸ್ ಅನ್ನ ಬರೆದ ನಂತರ 2 ಪೇಜು ಖಾಲಿ ಬಿಡುವುದು ಉತ್ತಮ. ಯಾಕಂದ್ರೆ ಅದರ ಬಗ್ಗೆ ನಿಮಗೆ ಮುಂದೆ ಕೆಲವೊಂದು ಸಂಗತಿಗಳು ಇನ್ನೂ ಬರೀಬೇಕು ಅನಿಸಿದರೆ ಅವನ್ನ ಸಹಿತ ನೀವು ಆ ಖಾಲಿ ಪೇಜಲ್ಲಿ ಬರೆಯಬಹುದು. ನೀವು ಓದಿಕೊಂಡಾದರೂ ಅವನ್ನ ಗಮನಿಸಬಹುದು ಅಥವಾ ನಿಮ್ಮ ಟೀಚ್ ಮಾಡುವಾಗ ಅಥವಾ ನಿಮ್ಮ ಬೇರೆ ಬುಕ್ಕನ್ನು ರೆಫರ್ ಮಾಡಿದಾಗ ನಿಮಗೆ ಕೆಲವೊಂದು ಪಾಯಿಂಟ್ಸ್ ಕಂಡು ಬಂದಲ್ಲಿ ಅವುಗಳನ್ನು ಅಲ್ಲಿ ಬರೆಯುವಂಥ ಒಂದು ಕೆಲಸಕ್ಕಾಗಿ ಆ ಪೇಜ್ಗಳನ್ನು ಖಾಲಿ ಬಿಡುವುದು ಉತ್ತಮ. ಖಾಲಿ ಬಿಟ್ಟಿಲ್ಲ ಅಂತಂದರೆ ಇರುವಂಥ ಪೇಜಲ್ಲಿ ಎಲ್ಲಿ ಬರಿಬೇಕು ಅನ್ನುವಂಥ ಗೊಂದಲ ನಿಮಗೆ ಉಂಟಾಗುತ್ತದೆ ಮತ್ತು ಅದರಲ್ಲೇ ಬರೆದು ಗಜಿಬಿಜಿ ಆದಂತಾಗಿ ನಿಮಗೆ ಆ ವಿಷಯ ಅರ್ಥ ಆಗಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದ್ದರಿಂದ ಕೊನೆಗೆ 2 ಪೇಜನ್ನು ಖಾಲಿ ಬಿಟ್ಟು ಮುಂದಿನ ಒಂದು ನೋಟ್ಸನ್ನು ಬರೆದುಕೊಳ್ಳುವುದು ಉತ್ತಮ.